ನೀವು ಜಿಮ್ಮಿಗೆ ಹೋಗೋದು ಸ್ಟಾಪ್ ಮಾಡಿದ್ರೆ ಈ ತರ ಆಗ್ಬಿಡ್ತೀರಾ? ಈ ಕ್ವಶನ್ನ ನನಗೆ ಆಲ್ಮೋಸ್ಟ್ ತುಂಬಾ ಜನ ಕೇಳಿದ್ದಾರೆ. ಸೊ ನೀವು ದಪ್ಪ ಯಾವಾಗ ಆಗ್ತೀರಾ ಅಂದ್ರೆ ನೀವು ವರ್ಕೌಟ್ ಮಾಡುವಾಗ ಅಂಡ್ ಮಾಡದೇ ಇರುವಾಗಲೂ ಕೂಡ ಸೇಮ್ ಅಮೌಂಟ್ ಆಫ್ ಫುಡ್ ತಿಂತಾ ಇದ್ರೆ ಮಾತ್ರ. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನೀವು ವರ್ಕೌಟ್ ಮಾಡುವಾಗ ನೀವು ಕ್ಯಾಲರೀಸ್ ನ ಬರ್ನ್ ಮಾಡ್ತಾ ಇರ್ತೀರಾ. ಸೊ ನೀವು ಫುಡ್ ಸ್ವಲ್ಪ ಜಾಸ್ತಿ ತಿಂದ್ರು ಕೂಡ ನಿಮ್ಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಬಟ್ ನೀವು ವರ್ಕೌಟ್ ಬಿಟ್ಟಾಗ ನಿಮ್ಮ ಬಾಡಿ ಕಂಪ್ಲೀಟ್ಲಿ ರೆಸ್ಟ್ ಅಲ್ಲಿರುತ್ತೆ. ಸೊ ನೀವು ಅವಾಗ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡಬೇಕು. ಅದಕ್ಕಿಂತ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಆಟೋಮೆಟಿಕ್ ನೀವು ದಪ್ಪ ಆಗೇ ಇರ್ತೀರ. ಸೊ ನೀವು ಸಡನ್ ಆಗಿ ಜಿಮ್ ಬಿಟ್ಟರು ಕೂಡ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಫುಡ್ನ ಮಾತ್ರ ಕನ್ಸ್ಯೂಮ್ ಮಾಡಿ. ಅಂಡ್ ನೀವು ತಿನ್ನೋ ಫುಡ್ ಜೊತೆಲಿ ಪ್ರೋಟೀನ್ ಇಂಟೇಕ್ನ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ತಾ ಹೋಗಿ. ಫಾರ್ ಸಪೋಸ್ ನಿಮ್ಮ ಕೈಲಿ ಫುಡ್ಡಲ್ಲಿ ಪ್ರೋಟೀನ್ ಇಂಟೇಕ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ನಂತರ ನೀವು ಸಪ್ಲಿಮೆಂಟ್ ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡೋ ಸಪ್ಲಿಮೆಂಟ್ ಬಂದ್ಬಿಟ್ಟು ಬೀಸ್ಟ್ ಲೈಫ್ ದ ಪರ್ಫಾರ್ಮೆನ್ಸ್ ಪ್ರೋಟೀನ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ಫಸ್ಟ್ ಸರ್ವಿಂಗು ನಿಮಗೆ 25 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಯೋದಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮಗೆ ಏನಾದರೂ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕಂದ್ರೆ ಬೀಸ್ಟರು ಅನ್ನೋ ಕೋಡ್ನ ಯೂಸ್ ಮಾಡಿ, ನಿಮಗೊಂದು ಬೆಸ್ಟ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಈ ವಿಡಿಯೋನ ಈಗಲೇ ಸೇವ್ ಮಾಡಿಕೊಂಡು ಜಿಮ್ಮಿಗೆ ಹೋಗೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಇದೇ ಥರ ಫಿಟ್ನೆಸ್ ಟಿಪ್ಸ್ ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ನನ್ನ ಫಾಲೋ ಮಾಡ್ಕೊಳ್ಳಿ.